ಆದಿಕಾಂಡವು 5ನೆಯ ಗ್ರಂಥ. 5ನೇ ಅಧ್ಯಾಯವು ಬಹಳ ಪ್ರಾಮುಖ್ಯವಾದ ಅಧ್ಯಾಯವು. ಇದರಲ್ಲಿ 32 ವಚನಗಳು ಇದೆ. ಆದಾಮನಿಂದ 10 ತಲೆಗಳು, ಆದಾಮನನ್ನು ಸೇರಿ 10 ತಲೆಮಾರುಗಳು, 1756 ವರ್ಷಗಳ ಚರಿತ್ರೆ ಈ ಒಂದೇ ಅಧ್ಯಾಯದಲ್ಲಿ ಇದೆ. ಈ ಅಧ್ಯಾಯವು ಎಷ್ಟು ಮುಖ್ಯವಾಗಿ ಅರ್ಥ ಮಾಡಿಕೊಡಬೇಕು ಅನ್ನುವುದಕ್ಕೆ ಒಂದು ಚಿಕ್ಕ ವಿಷಯ ಹೇಳುತ್ತೇನೆ. ಯೇಸು ಕ್ರಿಸ್ತನ ಪೂರ್ವಕ್ಕೆ ಮೋಶೆ 1450 ವರ್ಷಗಳು ಹಿಂದೆ ಜೀವಿಸಿದನು. ನಮಗೆ ಮೋಶೆ ಚರಿತ್ರೆಯ ವಿಮೋಚನಾ ಕಾಂಡದಿಂದ ಪ್ರಾರಂಭ ಆಗುತ್ತದೆ. ವಿಮೋಚನಾ ಕಾಂಡ ಸತ್ಯವೇದದಲ್ಲಿ 2ನೇ ಪುಸ್ತಕ. 2ನೇ ಪುಸ್ತಕದಿಂದ ಮಲಕಿಯ ಗ್ರಂಥದ ನಂತರ ಬಂದಂಥ ಪುಸ್ತಕಗಳು, ಅದು ಸೈಲೆಂಟ್ ಪೀರಿಯಡನ್ನು ಸೇರಿಸಿ ಯೇಸು ಕ್ರಿಸ್ತನವರೆಗೂ 1450 ವರ್ಷಗಳು, ಮಲಕಿಯವರೆಗೂ 1000 ವರ್ಷಗಳು. ಆದುದರಿಂದ ವಿಮೋಚನಾ ಕಾಂಡದಿಂದ ಮತ್ತಾಯ ಸುವಾರ್ತೆವರೆಗೂ ಇರುವಂಥ ಕಾಲ 100 ವರ್ಷಗಳು ಹೆಚ್ಚು. ಎಷ್ಟು ಪ್ರಾಮುಖ್ಯ ಎಂಬುದಾಗಿ ತಿಳಿದುಕೊಳ್ಳಬಹುದು. ಒಂದು ಮಾತಲ್ಲಿ ಹೇಳಬೇಕಂದ್ರೆ, 5ನೇ ಅಧ್ಯಾಯ ಇಲ್ಲದಿದ್ದರೆ ಮಾನವನ ಅನೇಕ ಪ್ರಶ್ನೆಗಳಿಗೆ ಜವಾಬನ್ನು ಕೊಡುವುದಕ್ಕೆ ಸಿಕ್ಕುವುದಿಲ್ಲ. ಆದುದರಿಂದ ಮನುಷ್ಯರು ಭೂಮಿಯ ಮೇಲೆ ವಿಸ್ತರಿಸುವುದಕ್ಕೆ ಈ 10 ತಲೆಮಾರುಗಳು ಕಾರಣಗಳು. ನೋಹನ ಕಾಲದಲ್ಲಿ ಜಲಪ್ರಳಯ ಬಂತು. ನೋಹನ ಜಲಪ್ರಳಯ 1650 ವರ್ಷಗಳ ಹಿಂದೆ ಬಂತು. ಕಾಲವು ಮುಗಿದು ಹೋದ ನಂತರ ಕಾಲವನ್ನು ಲೆಕ್ಕಿಸುವುದಾದರೆ 1650 ವರ್ಷಗಳಲ್ಲಿ ನೋಹ ಕಾಲದಲ್ಲಿ ಜಲಪ್ರಳಯ ಬಂದಿದೆ. ಅಂದರೆ ನಾವು ಕ್ರಿಸ್ತ ಪೂರ್ವದಿಂದ ಲೆಕ್ಕ ಹಾಕುವುದಾದರೆ ನಮಗೆ 2400 ವರ್ಷಗಳು BC, ಬಿಫೋರ್ ಕ್ರೈಸ್ಟ್, 2400 ಇಯರ್ಸಲ್ಲಿ ನಮಗೆ ಜಲಪ್ರಳಯ ಬಂದಿದೆ. ಒಂದು ಮಾತಲ್ಲಿ ಹೇಳಬೇಕೆಂದರೆ 1650 ವರ್ಷಗಳ ಹಿಂದೆ ಜಲಪ್ರಳಯ ಬಂದರೆ ಪ್ರಜೆಗಳೆಲ್ಲರೂ ನಾಶವಾದರು. ಒಂದು ಕುಟುಂಬ ಮಾತ್ರ ಉಳಿಯಿತು, ಅದು ನೋಹನ ಕುಟುಂಬ. 32 ವಚನಗಳಲ್ಲಿ ಇರುವಂಥ 1756 ವರ್ಷಗಳ ಈ ಚರಿತ್ರೆ ಏನು ನಡೆದಿದೆ ಅಂದರೆ, ಮನುಷ್ಯರು ಭೂಮಿಯ ಮೇಲೆ ವಿಸ್ತರಿಸಿಕೊಂಡರು. ಹೇಗೆ ವಿಸ್ತರಿಸಿಕೊಂಡರು ಎಂದು ಬರೆಯಲಾಗಿದೆ. ಹೇಗೆ ವಿಸ್ತರಿಸಿದರು ಎಂಬುದಾಗಿ ಹೇಳುವುದಕ್ಕಾಗಿ ಮೂಲಪಿತ್ರ, ಫಸ್ಟ್ ಬಾರ್ನ್, ಪ್ರಥಮ ಸಂತಾನವನ್ನು ಲೆಕ್ಕಿಸಿ ಕೊಟ್ಟನು. ಇಲ್ಲಿ ಜನಸಂಖ್ಯೆಯನ್ನು ಕೊಟ್ಟಿದ್ದಾನೆ. ಮೊಟ್ಟ ಮೊದಲನೇ ವಾಕ್ಯದಿಂದ 5 ವಾಕ್ಯದವರೆಗೂ ದೇವರು ನೋಹನ ಕುರಿತಾಗಿ ಬರೆದಿದ್ದಾನೆ. 6, 7, 8 ವಾಕ್ಯಗಳು ಶೇತನ ಕುರಿತಾಗಿ, 10, 11, 12 ಎನೋಷನ ಕುರಿತಾಗಿ, 12, 13, 14 ಕೇನಾನನ ಕುರಿತಾಗಿ, 15, 16, 17 ಮಹಾಲೇಲನ ಕುರಿತಾಗಿ, 18, 19, 20 ಹೆರೆದನ ಕುರಿತಾಗಿ, 21ರಿಂದ 24ವರೆಗೂ ಹನೋಕನ ಕುರಿತಾಗಿ, 25ರಿಂದ 27ರವರೆಗೂ ಮೆತೂಷೆಲಹನ ಕುರಿತಾಗಿ, 28ರಿಂದ 29ನೇ ವಾಕ್ಯದವರೆಗೂ ಲೆಮೆಕನ ಕುರಿತು, 21ರಿಂದ 31ರವರೆಗೂ ನೋಹನ ಕುರಿತಾಗಿ, 32ನೇ ವಾಕ್ಯದಲ್ಲಿ ನೋಹನನ ಕುಮಾರರ 11
ತಲೆಮಾರುಗಳ ಕುರಿತಾಗಿ ಬರೆದಿದೆ. ಈ ವಚನಗಳನ್ನು ಈ ರೀತಿಯಾಗಿ ವಿವರಿಸಲ್ಪಟ್ಟು ಬರೆಯಲಾಗಿದೆ. ಆದರೆ ಮೊದಲನೇ ವಾಕ್ಯದಿಂದ ನಾವು ಓದುವುದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಿಮಗೆ ಹೇಳುತ್ತೇನೆ. ಈ 10ನೇ ತಲೆಮಾರಿನವರು ಯಾವ ವರ್ಷಗಳಲ್ಲಿ ಹುಟ್ಟಿದರು, ಎಷ್ಟು ಕಾಲ ಬದುಕಿದರು, ಯಾವ ವರ್ಷದಲ್ಲಿ ಸತ್ತು ಹೋದರು ಅನ್ನುವುದು ನಾವು ನೋಡಬೇಕು. ನೋಡಿದರೆ ನಮಗೆ ಅರ್ಥವಾಗುತ್ತದೆ ಯಾವ ವರ್ಷದಲ್ಲಿ ಹುಟ್ಟಿದರು, ಯಾವ ವರ್ಷದಲ್ಲಿ ಸತ್ತರು, ಎಷ್ಟು ಕಾಲ ಬದುಕಿದರು. ಆದಾಮನು ಪಾಪ ಮಾಡಿದ ನಂತರ 930 ವರ್ಷಗಳು ಬದುಕಿ 930 ವರ್ಷಗಳ ನಂತರ ಸತ್ತು ಹೋದನು. ಈತನು 130 ವರ್ಷಗಳಲ್ಲಿ ಸೇತನನ್ನು ಹೆತ್ತನು. 130ನೇ ವರ್ಷದಲ್ಲಿ ಸೇತನನ್ನು ಪಡೆದನು. ಸೇತನು 105 ವರ್ಷ ಬದುಕಿ ಎನೋಷನನ್ನು ಪಡೆದನು. ಎನೋಷನು 807 ವರ್ಷ ಬದುಕಿದನು. 912 ವರ್ಷ ಸೇತನು ಬದುಕಿದನು. ಸೇತನು ಸತ್ತು ಹೋದದ್ದು 912 ವರ್ಷದ ನಂತರ. ಎನೋಷನು ಇವನ ಜನನವು 235ನೇ ವರ್ಷದಲ್ಲಿ ಹುಟ್ಟಿದನು. ಇವನು 905 ವರ್ಷ ಬದುಕಿ ಸತ್ತನು. ನಂತರ ಕೇನಾನನನ್ನು ಪಡೆದನು. 905 ವರ್ಷ ಎನೋಷನು ಬದುಕಿದನು. 1140ರಲ್ಲಿ ಸತ್ತು ಹೋದನು. ನಂತರ ಕೇನಾನನು 325 ವರ್ಷದಲ್ಲಿ ಹುಟ್ಟಿದನು. 75 ವರ್ಷ ಬದುಕಿದ ನಂತರ ಮಹಾಲಲೇಲನನ್ನು ಪಡೆದು 910 ವರ್ಷ 840 ವರ್ಷ ಬದುಕಿದನು. ಅವನು ಒಟ್ಟು 910 ವರ್ಷ ಬದುಕಿ ಸತ್ತನು. 1235ರಲ್ಲಿ ಕೇನಾನನು ಸತ್ತನು. ನಂತರ ಮಹಾಲೇಲನು 395ನೇ ವರ್ಷದಲ್ಲಿ ಹುಟ್ಟಿದನು. 65ನೇ ವರ್ಷ ಪ್ರಾಯದಲ್ಲಿ ಯೆರೆದನಿಗೂ ಜನ್ಮ ಕೊಟ್ಟನು. ನಂತರ 895 ವರ್ಷ ಬದುಕಿದನು. 895 ವರ್ಷ ಮಹಾಲೇಲನು ಬದುಕಿದನು. ಮಹಾಲೇಲನು ಸಾಯುವಾಗ 1290 ವರ್ಷ. ಮಹಾಲೇಲನು ಯೆರೆದನನ್ನು ಹೆತ್ತನಲ್ಲ. ಯೆರೆದನು 162 ವರ್ಷದವನಾದಾಗ ಆದಾಮನು ಇದ್ದನು, ಸೇತನು ಇದ್ದನು, ಎನೋಷನಿದ್ದನು, ಕೇನಾನನು ಬದುಕಿದ್ದಾನೆ. ಹೇಗೆಂದರೆ ನಮಗೆ 930 ವರ್ಷಗಳ ಅಂದರೆ ಹೆಚ್ಚು ಕಡಿಮೆ ಅಂದರೆ ಲೆಮೆಕನು ಹುಟ್ಟಿದವರೆಗೂ ಆದಾಮನು ಇದ್ದಾನೆ. ಲೆಮೆಕನು ಹುಟ್ಟಿದ ನಂತರ 54 ವರ್ಷಗಳು ಆದಾಮನು ಜೀವಿಸಿದನು. ಆದುದರಿಂದ ಆದಾಮನು 9 ತಲೆಮಾರುಗಳನ್ನು ನೋಡಿದನು. 9 ತಲೆಮಾರುಗಳನ್ನು ಆದಾಮನು ನೋಡಿದನು. ಅಷ್ಟು ದೀರ್ಘಕಾಲ ಆದಾಮನು ಜೀವಿಸಿದನು. ಯೆರೆದನು 465ರಲ್ಲಿ ಹುಟ್ಟಿ 150 ವರ್ಷ ಬದುಕಿ ಹನೋಕನನ್ನು ಪಡೆದನು. ಹನೋಕನು ಪಡೆದ ನಂತರ 800 ವರ್ಷ ಬದುಕಿದನು. ಅವನು ಒಟ್ಟು 962 ವರ್ಷ ಬದುಕಿ ಸತ್ತನು. ಹುಟ್ಟಿದ್ದು 460, ಸಾಯುವಾಗ 1422 ವರ್ಷ. ಹನೋಕನ 65 ವರ್ಷದವನಾಗಿ ಮೆತೂಷೆಲಹನನ್ನು ಪಡೆದನು. 65 ವರ್ಷವಾದಾಗ ಮೆತೂಷೆಲಹನನ್ನು ಪಡೆದನು. ಮೆತೂಷೆಲನು ಹನೋಕನನ್ನು ಪಡೆದ ನಂತರ 300 ವರ್ಷಗಳು
ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ನಡೆದು ದೇವರು ಅವನನ್ನು ಕರೆದಾಗ ಪರಲೋಕಕ್ಕೆ ಹೋದನು. 365ನೇ ವಯಸ್ಸಿನಲ್ಲಿ ದೇವರೊಟ್ಟಿಗೆ ದೇವರ ಸಮ್ಮುಖಕ್ಕೆ ಹೋದನು. ನಂತರ ಮೆತೂಷೆಲಹನ ಕುರಿತಾಗಿ ನೋಡುವಾಗ, ಮೆತೂಷೆಲಹನು 687ರಲ್ಲಿ ಹುಟ್ಟಿದನು. 687ರಲ್ಲಿ ಹುಟ್ಟಿದನು. 180 ವರ್ಷ ಬದುಕಿ ಲೆಮೆಕನನ್ನು ಹೆತ್ತನು. ಲೆಮೆಕನನ್ನು ಹೆತ್ತ ತರುವಾಯ 782 ವರ್ಷ ಬದುಕಿದನು. 782 ವರ್ಷದಲ್ಲಿ ಅವನು ಪೂರ್ತಿಯಾಗಿ 969 ಹೈಯೆಸ್ಟ್ ಇನ್ ಹ್ಯೂಮನ್ ಬೀಯಿಂಗ್ಸ್ 969 ವರ್ಷ ಬದುಕಿ ಸತ್ತನು. ಆಗ ಜಲಪ್ರಳಯ ಬಂದಿದೆ. ಈ ಮೆತೂಷೆಲಹನು ಲೆಮೆಕನನ್ನು ಹೆತ್ತನು. 874ರಲ್ಲಿ ಹುಟ್ಟಿದನು. ಹುಟ್ಟಿ ಲೆಮೆಕನು ನೋಹನನ್ನು ಪಡೆದನು. ಲೆಮೆಕನು 182 ಬದುಕಿ ನೋಹನನ್ನು ಪಡೆದನು. ನೋಹನು 10ನೇ ತಲೆಮಾರು. ಲೆಮೆಕನು 595 ವರ್ಷ ಬದುಕಿದನು. 595 ವರ್ಷ ಬದುಕಿದನು. ಅಂದರೆ ನೋಹನನ್ನು ಹೆತ್ತ ನಂತರ ಜಲಪ್ರಳಯಕ್ಕಿಂತ ಮುಂದೆ 5 ವರ್ಷಗಳ ಹಿಂದೆ ಇವನು ಸತ್ತು ಹೋದನು. 551 ವರ್ಷದಲ್ಲಿ ಸತ್ತು ಹೋದನು. ಮೆತೂಷೆಲಹನು ಕೂಡ ಸತ್ತು ಹೋದನು. ಲೆಮೆಕನು 777 ವರ್ಷ ಬದುಕಿದನು. ಇದು ನೋಹನು 1056ನೇ ವರ್ಷದಲ್ಲಿ ಹುಟ್ಟಿದನು. ಈ ನೋಹನಿಗೆ 977 ವರ್ಷ ಬದುಕಿದನು. ನೋಹನಿಗೆ 950 ವರ್ಷ. ನೋಹನ ಜೀವಿತದಲ್ಲಿ 600ನೇ ಜಲಪ್ರಳಯ ನೋಹನ ಜಲಪ್ರಳಯವು ನೋಹನಿಗೆ 600 ವರ್ಷ ವಯಸ್ಸಾದಾಗ ಜಲಪ್ರಳಯ ಬಂದಿತು. 3 ಮಕ್ಕಳನ್ನು ಹೆತ್ತನು. ಜಲಪ್ರಳಯ ಬರುತ್ತದೆ ಅನ್ನುವಂಥ ಅನೌನ್ಸ್ಮೆಂಟ್ ಅವನಿಗೆ 500 ವರ್ಷ ವಯಸ್ಸಾದಾಗ ದೇವರು ಅವನಿಗೆ ತಿಳಿಸಿದನು. ನೋಹನಿಗೆ 500 ವರ್ಷವಾದಾಗ 1056ನೇ ವರ್ಷದಲ್ಲಿ ದೇವರು ಜಲಪ್ರಳಯ ಬರುತ್ತದೆ ಎಂದು ಹೇಳಿದನು. 1650ನೇ ವರ್ಷದಲ್ಲಿ ಜಲಪ್ರಳಯ ಬಂತು. ಜಲಪ್ರಳಯ ಬಂದ ನಂತರ 350 ವರ್ಷ ನೋಹನು ಬದುಕಿದನು. 5ನೇ ಅಧ್ಯಾಯ 1750 ವರ್ಷಗಳ ಚರಿತ್ರೆಯನ್ನು ನೆನಪು ಮಾಡುತ್ತಾ ಈ 10 ತಲೆಮಾರುಗಳು ಯಾವಾಗ ಹುಟ್ಟಿದರು, ಯಾವ ವರ್ಷದಲ್ಲಿ ಹುಟ್ಟಿದರು, ಹೇಗೆ ಬದುಕಿದರು, ಹೇಗೆ ಸತ್ತರು, ಯಾವ ಪ್ರಥಮ ಸಂತಾನವನ್ನು ಹೊಂದಿಕೊಂಡರು ಅನ್ನುವಂಥ ವಿವರ ಈ 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆದರೆ ಮೊದಲನೇ ವಾಕ್ಯದಿಂದ ಈಗ ನಾನು ಓದುತ್ತೇನೆ, ವಿವರಣೆ ಕೊಡುತ್ತೇನೆ. ಆದಾಮನ ವಂಶದವರ ಚರಿತ್ರೆಯೂ ಇದೆ. ದೇವರು ಆದಾಮನನ್ನು ಸೃಷ್ಟಿಸಿದ ದಿನದಂದು ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ಅವನನ್ನು ಉಂಟು ಮಾಡಿದನು. ಆದಾಮನು ದೇವರ ಹೋಲಿಕೆ. ದೇವರ ಆದಾಮನ ಹೋಲಿಕೆ ಅಲ್ಲ. ಜಾಗ್ರತೆಯಿಂದ ಕೇಳಿಸಿಕೊಳ್ಳಿ. ಆದಾಮನು ದೇವರ ಹೋಲಿಕೆ ಅನ್ನುವಾಗ ದೇವರು ತಾನು ಯಾವ ಗುಣಲಕ್ಷಣ ಹೊಂದಿದ್ದಾನೋ ಅದೇ ಗುಣಲಕ್ಷಣವನ್ನು ಆದಾಮನಿಗೆ ಕೊಟ್ಟಿದ್ದಾನೆ. ದೇವರು ತನಗೆ ಇರುವ ಗುಣಲಕ್ಷಣಗಳನ್ನು ಮಾತ್ರವೇ ದೇವರು ಆದಾಮನಿಗೆ ಕೊಟ್ಟಿದ್ದಾನೆ. ಆದಾಮನು ಪರಿಮಿತಿ ಹೊಂದಿದ ವ್ಯಕ್ತಿ. ಆದಾಮನಿಗೆ ಸರ್ವಜ್ಞಾನವಿಲ್ಲ, ಜ್ಞಾನ ದೇವರು ಕೊಟ್ಟನು. ಆದಾಮನು ಸರ್ವಶಕ್ತಿ ಇರುವಂಥವನಲ್ಲ, ಶಕ್ತಿಯನ್ನು ದೇವರು ಕೊಟ್ಟನು. ಆದಾಮನು ದೇವರ ಸ್ವರೂಪ ಅನ್ನುವಾಗ
ದೇವರು ಕೂಡ ಆದಾಮನ ಸ್ವರೂಪ ಅನ್ನುವಂಥ ತಪ್ಪಿಗೆ ಅವಕಾಶ ಕೊಡಬಾರದು. ದೇವರ ಹೋಲಿಕೆಗೆ, ದೇವರ ಸ್ವರೂಪ, ದೇವರು ಏನಾಗಿದ್ದಾನೋ ಅದನ್ನು ಮಾನವನಿಗೂ ಕೂಡ ಸ್ವಲ್ಪವನ್ನು ಅನುಗ್ರಹಿಸಿದ್ದಾನೆ. ದೇವರು ಮಾನವನನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದ್ದಾನೆ. ಅವನ ದೇವರ ಹೋಲಿಕೆಗೆ ಆತನಲ್ಲಿರುವಂಥ ಗುಣಲಕ್ಷಣಗಳನ್ನು ದೇವರು ಕೊಟ್ಟನು. ದೇವರು ಏನು ಮಾಡುವುದಕ್ಕಾಗಿ ಮನುಷ್ಯನಿಗೆ ಶರೀರವನ್ನು ಕೊಟ್ಟನು. ದೇವರು ಹೇಳುವುದನ್ನು ಮಾಡುವುದಕ್ಕೆ ಆದಾಮನಿಗೆ ಕೃಪೆ ಕೊಟ್ಟನು. ಈ ಕಾರಣದಿಂದ ದೇವರ ಹೋಲಿಕೆಗೆ ಆದಾಮನು ಉಂಟು ಮಾಡಲ್ಪಟ್ಟನು. 2ನೇ ವಾಕ್ಯ, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. 1:26ನೇ ವಾಕ್ಯ ಆದಿಕಾಂಡ ಈ ರೀತಿಯಾಗಿ ಹೇಳುತ್ತದೆ, ಅವರನ್ನು ಸೃಷ್ಟಿ ಮಾಡುವಾಗ ದೇವರು ಸ್ತ್ರೀ ಪುರುಷನಾಗಿ ನಿರ್ಮಿಸಿದನು. ಯಾಕಂದರೆ ಸಂತಾನದ ಉತ್ಪತ್ತಿಗಾಗಿ, ಜನರೇಷನ್ಸ್ ಬರುವುದಕ್ಕೆ ಅನುಕೂಲಕ್ಕಾಗಿ ದೇವರ ಚಿತ್ತ ನೆರವೇರುವ ಹಾಗೆ ಅವರ ಶರೀರದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡಿ ಪ್ರತ್ಯೇಕವಾಗಿ ಅನುಗ್ರಹ ಮಾಡಿದನು. ನಂತರ ಆದಾಮನು ಸ್ತ್ರೀಯನ್ನು ದೇವರು ಆಶೀರ್ವದಿಸಿದನು. ಆದಾಮನನ್ನು ಅವಳನ್ನು ದೇವರು ಆಶೀರ್ವದಿಸಿದನು. ನೀವು ಭೂಮಿಯಲ್ಲಿ ಅಭಿವೃದ್ಧಿಯಾಗಿ ಭೂಮಿಯನ್ನು ವಶ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳಿದನು. ಅದನ್ನು ಆಳ್ವಿಕೆ ಮಾಡಿರಿ ಎಂಬುದಾಗಿ ಅಧಿಕಾರ ಕೊಟ್ಟನು. ಆಗ ದೇವರು ಅವರಿಗೆ ಡೆಲಿಟೇಟೆಡ್ ಅಥಾರಿಟಿಯನ್ನು ಆದಾಮನಿಗೆ ದೇವರು ಕೊಟ್ಟಿದ್ದಾರೆ. ಆದಾಮನಿಗೆ ದೇವರು ಬದಲಾಯಿಸಲಾಗದ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ದೇವರು ಇಟ್ಟಂಥ ಹೆಸರು, ದೇವರು ಮನುಷ್ಯನು ಎಲ್ಲದಕ್ಕೂ ಹೆಸರಿಟ್ಟನು, ಆದರೆ ಮನುಷ್ಯನಿಗೆ ದೇವರು ಹೆಸರಿಟ್ಟನು ಮನುಷ್ಯ ಎಂದು. 3ನೇ ವಾಕ್ಯದಿಂದ ಆದಾಮನ ಕುರಿತಾಗಿ ವಿವರಣೆ ಇದೆ. ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದನು. ಇಲ್ಲೇ ಲಿಟಿಗೇಷನ್ ಇದೆ. ದೇವರ ಹೋಲಿಕೆಯ ಮೇರೆಗೆ ಪಾಪವಿಲ್ಲ. ಆದರೆ ಆದಾಮನು ಮನುಷ್ಯನನ್ನು ಪಡೆದಾಗ ಆದಾಮನು ಜನ್ಮತಃ ಅವನು ಪಾಪವು ಅವನ ಕೂಡ ಬಂದಿದೆ. ಶರೀರದ ಮೂಲಕವಾಗಿ ಹುಟ್ಟಿದ ಸೇತನಿಗೆ ಆದಾಮನ ಪಾಪ ಸ್ವಭಾವ ಟ್ರಾನ್ಸ್ಫರ್ ಆಗಿದೆ. ಸೇತನು ಪಾಪದ ಸ್ವಭಾವ ಹೊಂದಿದವನಾಗಿ ಹುಟ್ಟಿದನು. ಆದಾಮನನ್ನು ದೇವರು ಉಂಟು ಮಾಡಿದಾಗ ಅವನಲ್ಲಿ ಪಾಪವಿಲ್ಲ. ಪಾಪ ಮಾಡಿದ ನಂತರ ಆದಾಮನು ಅವಳನ್ನು ಸೇರಿ ಗರ್ಭವತಿ ಆಗಿ ಹುಟ್ಟಿದ ಸೇತನು ಪಾಪದ ಸ್ವಭಾವ ಹೊಂದಿದ ಮನುಷ್ಯನಾಗಿದ್ದಾನೆ. ಆದಾಮನಿಂದ ಬಂದ ಪ್ರತಿಯೊಬ್ಬ ಮಾನವನು ಪಾಪದ ಸ್ವಭಾವದಲ್ಲಿ ಹುಟ್ಟಿದವನಾಗಿದ್ದಾನೆ. ಸೇತನು ದೇವರ ಹೋಲಿಕೆ ಅಲ್ಲ. ಸೇತನು ದೇವರ ಹೋಲಿಕೆ ಮೇರೆಗೆ ಉಂಟು ಮಾಡಲ್ಪಟ್ಟಿಲ್ಲ. ಇಲ್ಲಿ ಲಿಟಿಗೇಷನ್ ಇದೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸೇತನು ದೇವರ ಹೋಲಿಕೆ ಅನ್ನುವಾಗ ಸೇತನಲ್ಲಿ ಪಾಪವಿದೆ. ದೇವರಿಗೆ ಇದು ಇಷ್ಟವಿಲ್ಲ. ಮಾನವರು ಆದಾಮನ ಹೋಲಿಕೆ. ಅದಕ್ಕೆ ಕೊರಿಂಥ ಪತ್ರಿಕೆಯಲ್ಲಿ ಮಣ್ಣಿನಿಂದ ಹುಟ್ಟಿದವರು ಆ ಮಣ್ಣಿನಿಂದ ಹುಟ್ಟಿದವರ ಸಂಬಂಧಕ್ಕೆ ಹೋಲಿಕೆಯಾಗಿದ್ದೇವೆ. ಮೊದಲನೆಯ ಮಾನವನು ಆದಾಮನು ಮಣ್ಣಿನಿಂದ ಉಂಟು ಮಾಡಲ್ಪಟ್ಟನು, ಪಾಪ ಮಾಡಿದನು. ಆದರೆ ಮಣ್ಣಿನಿಂದ ಮಾಡಲ್ಪಟ್ಟಂಥ ನಮ್ಮಲ್ಲಿ ಪಾಪದ ಸ್ವಭಾವ ಮುಂದುವರಿಯುತ್ತಾ ಇದೆ. ಆದಾಮನ ಪಾಪದ ಸ್ವಭಾವ ಸೇತನಲ್ಲಿ ಕೂಡ ಇದೆ. ಆದಾಮನ ಸ್ವಭಾವವು ಕಾಯಿನನಲ್ಲಿಯೂ ಇದೆ. ಕಾಯಿನನು ಪಾಪವನ್ನೇ ಮಾಡಿದನು, ದುಷ್ಟನೂ ಆದನು. ಹೇಬೇಲನು ಕೂಡ ಆದಾಮನ ಸ್ವಭಾವದಿಂದ ಬಂದಿದ್ದರೂ ಕೂಡ, ಆದರೆ ವಿಶ್ವಾಸ ಇಡುವುದರ ಮೂಲಕವಾಗಿ ಆತನು ಆ ಸ್ವಭಾವದಿಂದ ಮುಕ್ತಿ ಹೊಂದಿದನು. He became a believer.
ಹೇಬೆಲ್ ಕೆಮ್ ಎ ಬಿಲಿವರ್. ಹೇಬೆಲನು ವಿಶ್ವಾಸಿ ಆದ ಕಾರಣದಿಂದ ಅವನು ರಕ್ಷಿಸಲ್ಪಟ್ಟನು. ಕಾಯಿನನು ವಿಶ್ವಾಸ ಇಲ್ಲದೆ ಇರುವುದರಿಂದ ರಕ್ಷಣೆ ಹೊಂದಲಿಲ್ಲ, ದೇವರೊಟ್ಟಿಗೆ ಸಂಬಂಧ ಇಲ್ಲದೆ ಹೋದನು. ಆದುದರಿಂದ ಕಾಯಿನನಿಗೆ ಬದಲಾಗಿ ದೇವರು ಸೇತನನ್ನು ಆದಾಮ ಹವ್ವಳಿಗೆ ದೇವರು ಕೊಟ್ಟನು. ಈ ಸೇತನು ಆದಾಮನ 130 ವರ್ಷ ಪ್ರಾಯದಲ್ಲೇ ಹುಟ್ಟಿದನು. ಕಾಯಿನನು ಯಾವ ವರ್ಷದಲ್ಲಿ ಸತ್ತು ಹೋದನೋ, ಯಾವ ವರ್ಷದವರೆಗೂ ಜೀವಿಸಿದನೋ ಹೇಳುವುದಕ್ಕಾಗುವುದಿಲ್ಲ. ಕಾಯಿನನು ಹುಟ್ಟಿದಾಗ ಆದಾಮನ ವಯಸ್ಸು ಪರಿಶುದ್ಧಾತ್ಮ ದೇವರು ರೆಕಾರ್ಡ್ ಮಾಡಲಿಲ್ಲ. ಕಾಯಿನನ ಸೇತನ ಮಧ್ಯದಲ್ಲಿ ಎಷ್ಟು ವರ್ಷಗಳ ಅಂತರ ಇದ್ದಂಥ ವಿವರಣೆ ಇಲ್ಲ. ಹೇಬೆಲನು ಸತ್ತು ಹೋದ ಎಷ್ಟು ಕಾಲಕ್ಕೆ ದೇವರು ಕಾಯಿನನನ್ನು ಅಲೆದಾಡುವಂತೆ ದೇಶಭ್ರಷ್ಟನಾಗುವಂತೆ ಶಪಿಸಿದನೋ ಕಾಲ ವಿವರಣೆ ಇಲ್ಲ. ಕಾಲ ವಿವರಣೆ ಸೇತನಿಂದಲೇ ದೊರಕುತ್ತದೆ. ಆದಾಮನು 130 ವರ್ಷದವನಾದಾಗ ಸೇತನು ಹುಟ್ಟಿದನು. ಸೇತನಿಂದ ನಮಗೆ ವಿವರ ದೊರಕುತ್ತದೆ. ಆದಾಮನು 130 ವರ್ಷವಾದಾಗ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 800 ವರ್ಷ ಬದುಕಿದನು. ಈಗ ನೋಡಿ, ವರ್ಷಗಳನ್ನು ನೋಡುವಾಗ ಫ್ಯಾಮಿಲಿ ಪ್ಲಾನಿಂಗ್ ಮಾಡುವವರೆಗೂ ಮಕ್ಕಳನ್ನು ಹೆರುವುದಕ್ಕೆ ಸಾಧ್ಯವಿದೆ. ತುಂಬ ಜನ ಅಂತಾರೆ, 1 ವರ್ಷದ ಗ್ಯಾಪ್ನಲ್ಲಿ ಮಕ್ಕಳನ್ನು ಹೆರುತ್ತೀರಾ? ಒಂದು ವೇಳೆ ಆದಾಮನು ಅವಳು ಎಷ್ಟು ಮಕ್ಕಳನ್ನು ಪಡೆದರು? ನಿಮಗೆ ಒಂದು ಮಾತನ್ನು ಹೇಳುತ್ತೇನೆ. ಇಸ್ರೇಲ್ ಜನಾಂಗವು ಐಗುಪ್ತ ದೇಶಕ್ಕೆ ಹೋದಾಗ 70 ಜನ, 70 ಪುರುಷರು, ಆಟೋಮ್ಯಾಟಿಕ್ ಆಗಿ 70 ಪುರುಷರಿಗೆ 70 ಮಂದಿ ಹೆಂಡತಿಯರು ಇರ್ತಾರೆ. 70 ಮಂದಿ ಪುರುಷರು 400 ವರ್ಷಗಳಲ್ಲಿ 6,05,000 ಕಾಲ್ಬಲವಾಗಿ ಮಾರ್ಪಟ್ಟರು. ಲೆಕ್ಕಿಸಲ್ಪಟ್ಟಂಥ ಪುರುಷರು, ಅದು ಕೂಡ ವೃದ್ಧರು, ಮಕ್ಕಳು ಲೆಕ್ಕಿಸಲ್ಪಡದೆ ಅವರನ್ನು 2 ಲಕ್ಷ ಸೇರಿಸಿಕೊಳ್ಳೋಣ, 4 ಲಕ್ಷ ಹಾಕಿಕೊಳ್ಳೋಣ. 70 ಜನ ಹೋದ ವ್ಯಕ್ತಿಗಳು 10 ಲಕ್ಷ ಪುರುಷರಾಗಿ ಅಭಿವೃದ್ಧಿ ಹೊಂದಿದರು 400 ವರ್ಷಗಳಲ್ಲಿ. ಅಂದರೆ ನೋಹನ ಕಾಲಕ್ಕೆ ಈ ಜಲಪ್ರಳಯ 1656ರಲ್ಲಿ ಬಂತು ಅಂತ ಹೇಳಿದೆನಲ್ಲ. ಸೇತನು 130 ವರ್ಷ ವಯಸ್ಸಾದಾಗ, ಆದಾಮನಿಗೆ 130 ವರ್ಷ ವಯಸ್ಸಾದಾಗ ಸೇತನೆಂದು ಹುಟ್ಟಿದನು ಎಂದು ಹೇಳಿದೆನಲ್ಲ. 400 ವರ್ಷಗಳಲ್ಲಿ 10 ಲಕ್ಷ ಪುರುಷರು ಹುಟ್ಟುವುದಾದರೆ 1726 ವರ್ಷಗಳಲ್ಲಿ ಎಷ್ಟು ಮಂದಿ ವೃದ್ಧಿಯಾಗಿರಬಹುದು? ಆದಾಮನು ಮಕ್ಕಳನ್ನು ಹೆರುತ್ತಾ ಇದ್ದಾನೆ, ಮಕ್ಕಳು ಅವರ ಮಕ್ಕಳನ್ನು ಹೆರುತ್ತಾ ಇದ್ದಾರೆ. ಈ ರೀತಿಯಾಗಿ 10 ತಲೆಮಾರುಗಳು ಹೆಡುತ್ತಾನೆ ಇದ್ದಾರೆ, ಮಕ್ಕಳನ್ನು ಪಡೆಯುತ್ತಾ ಇದ್ದಾರೆ. ಪಾಪ ಬೆಳೀತಾನೆ ಇದೆ. ಎಷ್ಟು ಲಕ್ಷ ಜನಗಳು, ಎಷ್ಟು ಕೋಟ್ಯಾಂತರ ಜನಗಳು ಉಂಟಾದರು. ಎಷ್ಟು ಮಂದಿ ವಿಸ್ತಾರವಾಗಿ ಹುಟ್ಟಿದ್ದಾರೆ ಎಂಬುದಾಗಿ ಈ ವರ್ಷಗಳಲ್ಲಿ ನಾವು ಆಲೋಚಿಸಬಹುದು. ಆದಾಮನು ಇನ್ನೂ ಮಕ್ಕಳನ್ನು ಪಡೆದನು. ಒಬ್ಬ ಸೇತನನ್ನು ಮಾತ್ರವೇ ಅಲ್ಲ, ನಂತರದ ಜನರೇಷನ್ ಹೆಸರು ಕೊಡಲಿಲ್ಲ. ಆದರೂ ಕೂಡ ಯೇಸು ಕ್ರಿಸ್ತನನ್ನು ಪ್ರತ್ಯಕ್ಷವಾಗುವುದಕ್ಕಾಗಿ ಸತ್ಯವೇದದ ಉದ್ದೇಶವಾಗಿದೆ. ಅಬ್ರಹಾಮನು ಬಳಿಗೆ ಬರುವಾಗ 20 ತಲೆಮಾರುಗಳು. ಬರುವಂಥ ದಿನಗಳಲ್ಲಿ ಸಂಚಿಕೆಯಲ್ಲಿ ಅಬ್ರಹಾಮನ ಜನರೇಷನ್ ಕುರಿತಾಗಿ ನೆನಪು ಮಾಡುತ್ತೇನೆ, ಪೂರ್ತಿ ವಿವರಣೆ ಜ್ಞಾಪಕ ಮಾಡುತ್ತೇನೆ. ಆದರೆ ಅಬ್ರಹಾಮನವರೆಗೂ
ನೋಹನಿಂದ ಅಬ್ರಹಾಮನವರೆಗೂ ಇರುವಂಥ ವ್ಯಕ್ತಿಗಳ ಕುರಿತಾಗಿ ನೋಡುವಾಗ ನೋಹನು ಶೇಮನು ಹೆತ್ತನು. ಶೇಮ್ 11ನೇ ತಲೆಮಾರು. 12ನೇ ತಲೆಮಾರು ಅರ್ಪಕ್ಷದು 1651 ವರ್ಷದಲ್ಲಿ ಹುಟ್ಟಿದನು. ಶೆಲಾಹನನ್ನು ಹೆತ್ತನು. ಇದು 13ನೇ ತಲೆಮಾರು. 1693ರಲ್ಲಿ ಹುಟ್ಟಿದನು. ಎಬೇರು 14ನೇ ತಲೆಮಾರು. ಎಬೇರು ತಿರುಗನು ಪಡೆಯುತ್ತಾನೆ. 1751ರಲ್ಲಿ ರೆಹೋವನ್ನು ಪಡೆಯುತ್ತಾನೆ. 1787ನೇ ವರ್ಷದಲ್ಲಿ ರೆಹು ಶೆನೂಹವನ್ನು ಪಡೆಯುತ್ತಾನೆ. ಶೆರಬು ನಾಹೋರನನ್ನು ಪಡೆದನು. ನಾಹೋರನು ತೆರಹನನ್ನು ಪಡೆದನು. ತೆರಹನು 19ನೇ ತಲೆಮಾರು. 1878 ವರ್ಷದಲ್ಲಿ ಹುಟ್ಟಿದನು. 20ನೇ ತಲೆಮಾರಿಗೆ ಅಬ್ರಹಾಮನು ಹುಟ್ಟಿದನು. ಅಬ್ರಹಾಮನ ಕಾಲಕ್ಕೆ 20 ತಲೆಮಾರುಗಳು. ಇಲ್ಲಿ ಗಮನಿಸುವಾಗ ಮೊದಲನೇ 5 ವಾಕ್ಯಗಳು ಓದಿದ್ದೇವೆ. ಆದಾಮನು ಬದುಕಿದ ವರ್ಷಗಳು 930 ವರ್ಷ. ಸೇತನನ್ನು 130ನೇ ಪ್ರಾಯದಲ್ಲಿ ಪಡೆದನು. ನಂತರ 800 ವರ್ಷ ಬದುಕಿದನು. ಸೇತನು 105 ವರ್ಷ ಆದಾಗ ಎನೋಷನನ್ನು ಪಡೆದನು. ಎನೋಷನು 90 ವರ್ಷದವನಾದಾಗ ಕೇನಾನನನ್ನು ಪಡೆದನು. ಕೇನಾನನು ಹುಟ್ಟಿದ ಮೇಲೆ ಎನೋಷನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 815 ವರ್ಷ ಬದುಕಿದನು. ಅವನು ಒಟ್ಟು 905 ವರ್ಷ ಬದುಕಿ ಸತ್ತನು. ಕೇನಾನು 70 ವರ್ಷದವನಾದಾಗ ಮಹಲಲೇಲನು ಪಡೆದನು. ಮಹಲಲೇಲನು ಹುಟ್ಟಿದ ಮೇಲೆ ಕೇನಾನನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 840 ವರ್ಷ ಬದುಕಿದನು. ಮಹಲಲೇಲನು 65 ವರ್ಷದವನಾದಾಗ ಎರೆದನನ್ನು ಪಡೆದನು. ಎರೆದನು ಹುಟ್ಟಿದ ಮೇಲೆ ಮಹಲಲೇಲನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 830 ವರ್ಷ ಬದುಕಿದನು. ಒಟ್ಟು 895 ವರ್ಷ ಬದುಕಿ ಸತ್ತನು. ಎರೆದನು ಹನೋಕನನ್ನು ಪಡೆದನು. ಹನೋಕನು ಹುಟ್ಟಿದ ಮೇಲೆ ಎರೆದನು 800 ವರ್ಷ ಬದುಕಿದನು. ಅವನು ಒಟ್ಟು 962 ವರ್ಷ ಬದುಕಿ ಸತ್ತನು. ಹನೋಕನು 65 ವರ್ಷದವನಾದಾಗ ಮೆತೂಷೆಲಹನನ್ನು ಪಡೆದನು. ಮೆತೂಷೆಲಹನು 300 ವರ್ಷ ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದರಿಂದ ಕಾಣದೆ ಹೋದನು. ಎಲಿಯನನ್ನು ರಕ್ತ ಮಾಂಸ ಸಮೇತವಾಗಿ ಪರಲೋಕಕ್ಕೆ ಹೋಗಲ್ಪಟ್ಟ ಪ್ರಕಾರವಾಗಿ ಹನೋಕನು ದೇವರ ಬಳಿಗೆ ಹೋದನು. ಮೆತೂಷೆಲಹನು ಲೆಮೆಕನನ್ನು ಪಡೆದನು. ಮೆತೂಷೆಲನು ಒಟ್ಟು 969 ವರ್ಷ ಬದುಕಿ ಸತ್ತನು. ಲೆಮೆಕನು 182 ವರ್ಷದವನಾದಾಗ ಒಬ್ಬ ಮಗನನ್ನು ಪಡೆದು, ಯೆಹೋವನು ಶಪಿಸಿದ ಭೂಮಿಯಿಂದ ನಮಗೆ ಉಂಟಾದ ಕೈಕಷ್ಟದಲ್ಲಿಯೂ ಶ್ರಮೆಯಲ್ಲಿಯೂ ಈ ಮಗನು ನಮ್ಮನ್ನು ಉಪಶಮನಗೊಳಿಸುವನು ಎಂದು ಹೇಳಿ ಅವನಿಗೆ ನೋಹ ಎಂದು ಹೆಸರಿಟ್ಟನು. ನೋಹನು ಹುಟ್ಟಿದ ಮೇಲೆ ಲೆಮೆಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 595 ವರ್ಷ ಬದುಕಿದನು. ಲೆಮೆಕನು ಬದುಕಿದ ವರ್ಷಗಳು 777 ವರ್ಷ. ನೋಹನು 500 ವರ್ಷದವನಾದಾಗ ಶೇಮ್, ಹಾಮ್, ಯೆಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಶೇಮ್ ಸಂತಾನದಿಂದಲೇ ಅಬ್ರಹಾಮನು ಬಂದನು. ಶೇಮನು 11ನೇ ತಲೆಮಾರು. ಈ ರೀತಿಯಾಗಿ 1650 ವರ್ಷಗಳ ಚರಿತ್ರೆ ಆದಿಕಾಂಡ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇದು ಬಹಳ ಪ್ರಾಮುಖ್ಯವಾದ ಅಧ್ಯಾಯ.